ಹೆಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕೂಡ ನಾನು ನಿಮಗೆ ಒಂದು ಈ ಥರದ ತಿಂಡಿಯನ್ನು ತೊಗೊಂಡು ಬರ್ತಾ ಇದ್ದೀನಿ. ಅಂತಂದರೆ ಇದು ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಥರ ರೂಪ ನೀವು ಇದನ್ನು ಸರ್ವ್ ಮಾಡ್ಬೋದು. ಟೇಸ್ಟಿ ಕೂಡ ಆಗುತ್ತೆ, ಸ್ವಲ್ಪ ಸ್ಪೈಸಿ ಮತ್ತು ಚಟ್ಪಟ ಅಂತ ಹೇಳಿ ಮತ್ತು ಕ್ರಂಚಿ ಕೂಡ ಇರುತ್ತೆ. ಯುನೀಕಾಗಿ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ, ನಡೀರಿ. ಅವಲಕ್ಕಿ ಚೂಡ ಮಾಡೋಣ. ಈಗ ನಾನು ಒಂದು ದೊಡ್ಡ ಕಡಾಯಿಯಲ್ಲಿ ಇಷ್ಟು ಸಾಕಾಗುವಷ್ಟು 7-8 ದೊಡ್ಡ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇದರಲ್ಲಿ ನಾನು ಶೇಂಗಾನು ಹಾಕ್ತಾಯಿದ್ದೀನಿ. ಇದೇನಿದೆಯಲ್ಲ ಹಸಿ ಶೇಂಗಾ ಇದೆ, ಸೊ ಅದಕ್ಕೆ ನಾನು ಫಸ್ಟ್ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪುಟಾಣಿ ಇವೆರಡು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಇವೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. ಶೇಂಗಾ ಏನಿದೆಯಲ್ಲ ಸ್ವಲ್ಪ ಜಾಸ್ತಿ ಫ್ರೈ ಮಾಡಿದರೆ ಒಳ್ಳೆಯದು. ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಈ ಥರ ಬೆಳ್ಳುಳ್ಳಿ ಏನಿರುತ್ತಲ್ಲ ಅದನ್ನು ಒಂದು 8-10 ಎಸಳನ್ನು ನಾನು ಈ ಥರ ಕ್ರಷ್ ಮಾಡಿಕೊಂಡು ತೊಗೊಂಡು ಹಾಕ್ತಾಯಿದ್ದೀನಿ. ಆಮೇಲೆ ಇದು ಕ್ಯಾಶೋಸ್ ಹಾಕ್ತಾಯಿದ್ದೀನಿ, ಅಂದರೆ ಗೋಡಂಬಿ ಈ ಥರ ಸ್ಲಿಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ನೀವು ಸ್ವಲ್ಪ ಮುರ್ಕೊಂಡು ಕೂಡ ಹಾಕ್ಬೋದು. ಮತ್ತು ಒಣ ಕೊಬ್ಬರಿಯನ್ನು ಈ ಥರ ಸ್ಲೈಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ತೆಳ್ಳಗಂಗೆ. ಇದರಿಂದ ತುಂಬ ಟೇಸ್ಟ್ ಕೂಡ ಕೊಡುತ್ತೆ. ಮತ್ತು ಕರಿಬೇವು ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅದರ ಫ್ಲೇವರ್ ಕೂಡ ತುಂಬ ಒಳ್ಳೆಯದು ಕೊಡುತ್ತೆ. ಸೊ ಕರಿಬೇವನ್ನು ಹಾಕಿ ಈ ಥರ ಎಲ್ಲ ಕೂಡಿಸಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬೆಳ್ಳುಳ್ಳಿದು ಫ್ಲೇವರ್ ಆಗಲಿ ಮತ್ತು ಇದ್ರದ್ದು ಕರಿಬೇವಿನ ಫ್ಲೇವರ್ ಆಗಲಿ ಚೆನ್ನಾಗಿ ಬರ್ತೈತಿ. ಆಮೇಲೆ ಅರಿಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಆಮೇಲೆ ಅಚ್ಕಾರದ ಪುಡಿ, ಕೆಂಪು ಖಾರ ಪುಡಿ ಅಂತ ಹೇಳ್ತೀವಲ್ಲ ಅದು ಒಂದು 2-2.5 ಸ್ಪೂನ್ನಷ್ಟು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇವೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಕೊಬ್ಬರಿದು ಸ್ಲೈಸಸ್ ಏನಿದೆಯಲ್ಲ ನೀವು ನೋಡ್ತಾ ಇರ್ಬೋದು, ಫುಲ್ ಗರಿಯಾಗಿ ಗೋಲ್ಡನ್ ಕಲರ್ ಆಗಿದೆ ಮತ್ತು ಎಲ್ಲ ಚೆನ್ನಾಗಿ ಹುರಿದಾಗಿದೆ ಈಗ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು ಈ ಟೈಮ್ದಲ್ಲಿ, ಅಂದರೆ ಪುಡಿ ಖಾರ ಅರಿಶಿನ ಇವೇನಿರ್ತಾವಲ್ಲ ಹೊತ್ತುವಂಥ ಚಾನ್ಸಸ್ ಇರೋದಿಲ್ಲ. ಆಮೇಲೆ ಈ ಥರ ತೆಳ್ಳಗಿನ ಅವಲಕ್ಕಿ ಇದೆಯಲ್ಲ ಇದು ನಾನು ಅರ್ಧ kg ತೊಗೊತಾ ಇದ್ದೀನಿ. ಇದು ನಾನು ಆಲ್ರೆಡಿ 2-3 ತಾಸಿನಷ್ಟು ಬಿಸಿಲಿಗೆ ಈ ಥರ ಒಂದು ಸ್ವಲ್ಪ ಸ್ಪ್ರೆಡ್ ಮಾಡಿ ಇದನ್ನು ಗರಿ ಆಗುವ ತನಕ ನಾನು ಇದನ್ನು ಒಣಗಿಸಿದ್ದೆ. ಸೊ ಇದರಿಂದ ಇನ್ನೂ ಸ್ವಲ್ಪ ಜಾಸ್ತಿ ಟೇಸ್ಟಿ ಆಗ್ತಾವೆ, ಬಿಸಿಲಿಗೆ ಹಾಕಿದ್ರಂತ್ರ ಭಾಳ ಒಳ್ಳೆಯದು. ಆಮೇಲೆ ಇಲ್ಲಾಂದ್ರೂ ಕೂಡ ನೀವು ಇದರಲ್ಲೇ ಹಾಕಿ ಒಂದು 2-3 ನಿಮಿಷ ಹೆಚ್ಚಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಲೋ ಫ್ಲೇಮಲ್ಲಿ ಇಟ್ಕೊಂಡು ಗರಿ ಆಗೋ ತನಕ ನೀವು ಈ ಥರನೂ ಮಾಡ್ಬೋದು. ಈಗ ನೀವು ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪುಡಿ ಸಕ್ಕರೆಯನ್ನು ಹಾಕೋಣ. ಇದು ಹಾಕೋದ್ರಿಂದ ತುಂಬ ಮೈಲ್ಡ್ ಸ್ವೀಟ್ನೆಸ್ ಕೂಡ ಬರುತ್ತೆ ಮತ್ತು ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. 3 ಟೇಬಲ್ ಸ್ಪೂನಷ್ಟು ಏನು ಹಾಕಬೇಕಂತಂದರೆ ಪುಡಿ ಸಕ್ಕರೆ ಏನಿರುತ್ತಲ್ಲ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಮತ್ತೊಮ್ಮೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತ ಎಲ್ಲ ಕಡೆ ಚೆನ್ನಾಗಿ ಹತ್ತುವಾಗ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ನೋಡಿದರೆ ಬಾಯಲ್ಲಿ ನೀರು ಬರ್ತಾ ಆಗಿದೆ ಅನ್ನಿಸ್ತಿದೆ ಅಲ್ಲ ವೀಕ್ಷಕರೇ. ಪ್ಲೀಸ್ ಇದನ್ನು ಕೂಡ ನೀವು ಒಮ್ಮೆ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ನಮಸ್ಕಾರ, ಬಾಯ್.